ಹಲೋ ಫ್ರೆಂಡ್ಸ್, ನಾನು ರಾಜಲಕ್ಷ್ಮಿ. ಯುಕ್ತಾಹಾರ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಆರೋಗ್ಯ ಸಂಜೀವಿನಿ ಮತ್ತು ಅಮೃತ ಫಲ ಅಂತ ಕರೆಸಿಕೊಳ್ಳೋ ನೆಲ್ಲಿಕಾಯಿ, ಹಾಗೆ ಸಾಕಷ್ಟು ಆರೋಗ್ಯ ಲಾಭಗಳನ್ನು ಹೊಂದಿರುವಂಥ ಹಸಿ ಬಟಾಣಿ, ಇವು ವರ್ಷದಲ್ಲಿ ಕೇವಲ 2-3 ತಿಂಗಳು ಮಾತ್ರ ಮಾರ್ಕೆಟಲ್ಲಿ ತುಂಬ ಚೆನ್ನಾಗಿ ಸಿಗುತ್ತೆ. ನಾವು ಇದನ್ನು ಮನೆಗೆ ತಂದುಬಿಟ್ಟು ಕೆಡದೇ ಇರೋ ಹಾಗೆ ಯಾವುದೇ ರೀತಿಯ ಪ್ರಿಸರ್ವೇಟಿವ್ ಬಳಸದೆ ನೆಲ್ಲಿಕಾಯಿನ 1 ವರ್ಷದವರೆಗೆ, ಹಾಗೆ ಹಸಿ ಬಟಾಣಿಯನ್ನು 5-6 ತಿಂಗಳವರೆಗೆ ಸಂರಕ್ಷಿಸಿಕೊಂಡು ಆಗಾಗ ಇವನ್ನು ನಮ್ಮ ಅಡುಗೆಯಲ್ಲಿ ಉಪಯೋಗಿಸಿ ನಾವು ಇವುಗಳ ಆರೋಗ್ಯ ಲಾಭಗಳನ್ನು ಪಡ್ಕೊಂಡ್ರೆ ಎಷ್ಟು ಚೆನ್ನಾಗಿರುತ್ತಲ್ವಾ. ಬನ್ನಿ, ಮೊದಲು ನೆಲ್ಲಿಕಾಯಿನ ಹೇಗೆ ಸಂರಕ್ಷಿಸ್ಕೊಳ್ಬೋದು ಅಂತ ತೋರಿಸ್ತಾ ಇದ್ದೀನಿ. ನಾನಿಲ್ಲಿ 1/4 kg ನೆಲ್ಲಿಕಾಯಿನ ತಗೊಂಡು ತೊಳೆದು ಒಂದು ಶುಭ್ರವಾದ ಬಟ್ಟೆಯಿಂದ ಒರೆಸ್ಕೊಂಡಿದ್ದೀನಿ. ಜಾಸ್ತಿ ಪ್ರಮಾಣದಲ್ಲೂ ಶೇಖರಿಸಿಟ್ಕೊಳ್ಬೋದು ನೀವು. ಇದನ್ನು ಇಲ್ಲಿ ತೋರ್ಸೋಕ್ಕೋಸ್ಕರ ಇಷ್ಟು ತಗೊಂಡಿದ್ದೀನಿ ನಾನು. ಒಂದೊಂದೇ ನೆಲ್ಲಿಕಾಯಿನ ತಗೊಂಡು ಹೀಗೆ ಚಾಕುವಿನಿಂದ ಉದ್ದುದ್ದಕ್ಕೆ 3-4 ಕಟ್ಸ್ ಮಾಡ್ಕೊಳ್ಬೇಕು. ಪೂರ್ತಿ ಕಟ್ ಮಾಡಿ ಹೋಳುಗಳನ್ನು ಈಚೆಗೆ ತೆಗೆಯೋದೇನೂ ಅಲ್ಲ, ನೋಡ್ತಾ ಇದ್ದೀರಲ್ಲ, ಜಸ್ಟ್ 3-4 ಕಟ್ಸ್ ಮಾಡಬೇಕು ಅಷ್ಟೇ. ಎಲ್ಲ ನೆಲ್ಲಿಕಾಯಿಗಳನ್ನು ಹೀಗೆ ಮಾಡ್ಕೊಳ್ಬೇಕು. ನಂತರ ಸ್ಟವ್ ಹೊತ್ತಿಸಿ ನೆಲ್ಲಿಕಾಯಿ ಮುಳುಗುವಷ್ಟು ನೀರನ್ನು ಒಂದು ಪಾತ್ರೆಗೆ ಹಾಕಿಬಿಟ್ಟು ಕುದಿಯೋದಕ್ಕಿಡಬೇಕು. ನೀರು ಚೆನ್ನಾಗಿ 1-2 ನಿಮಿಷ ಕುದೀಲಿ. ನಂತರ ಸ್ಟವ್ ಆಫ್ ಮಾಡಿಬಿಟ್ಟು ನೆಲ್ಲಿಕಾಯಿಗಳನ್ನು ಈ ನೀರಿಗೆ ಹಾಕಬೇಕು. ಈ ಅಂಶನ ಚೆನ್ನಾಗಿ ನೆನ್ಪಿಟ್ಕೊಳ್ಬೇಕು. ಅದಾದಮೇಲೆ ಅದಕ್ಕೆ 2 ಚಮಚ ಉಪ್ಪು ಮತ್ತು ಅರ್ಧ ಚಮಚ ಅರಿಶಿನ ಹಾಕಿಬಿಟ್ಟು ಒಮ್ಮೆ ಅದನ್ನು ಮಿಕ್ಸ್ ಮಾಡಬೇಕು. ನಂತರ ಈ ನೆಲ್ಲಿಕಾಯಿ ತುಂಬಿದಂಥ ಪಾತ್ರೆನ ಸ್ಟವ್ವಿಂದ ಈಚೆಗೆ ತಂದುಬಿಟ್ಟು ಅದಕ್ಕೆ ಒಂದು ತಟ್ಟೆನ ಮುಚ್ಚಿಡಬೇಕು. ಇದನ್ನು ಹೀಗೆ 24 ಗಂಟೆ ಬಿಡಬೇಕು. 24 ಗಂಟೆ ನಂತರ, ಅಂದರೆ ಮರುದಿನ ಸುಮಾರು ಅದೇ ಸಮಯಕ್ಕೆ ಅದರ ಮುಚ್ಚಿಟ್ಟ ತಟ್ಟೆಯನ್ನು ತೆಗೆದುಬಿಟ್ಟು ಆ ನೆಲ್ಲಿಕಾಯಿಗಳನ್ನು ಒಂದು ಗ್ಲಾಸ್ ಬಾಟಲ್ಗೋ ಅಥವಾ ಸ್ಟೀಲ್ ಬಾಕ್ಸಿಗೋ ಹಾಕಿ ಅದರಲ್ಲಿನ ನೀರನ್ನು ಕೂಡ ಜೊತೆಗೆ ಹಾಕಿ ಭದ್ರವಾಗಿ ಮುಚ್ಚಳ ಮುಚ್ಚಿ ಫ್ರಿಜ್ನಲ್ಲಿಡಬೇಕು. ಇದಕ್ಕೆ ಪ್ಲಾಸ್ಟಿಕ್ ಕಂಟೈನರನ್ನು ಬಳಸಬಾರ್ದು. ಮುಂದಿನ ವರ್ಷ ನೆಲ್ಲಿಕಾಯಿ ಸೀಸನ್ ಬರೋವರೆಗೂ ಇದು ಹಾಳಾಗದೇ ಇರುತ್ತೆ. ಈ ನೆಲ್ಲಿಕಾಯಿಂದ ನಾವು ಚಟ್ನಿ, ಮೊರಬ್ಬ, ತಂಬುಳಿ, ಜ್ಯೂಸು ಹೀಗೆ ಬೇರೆ ಬೇರೆ ಪದಾರ್ಥಗಳನ್ನು ಮಾಡ್ಕೊಳ್ಬೋದು. ಈ ರೆಸಿಪಿಗಳನ್ನೆಲ್ಲ ಮುಂದಿನ ದಿನಗಳಲ್ಲಿ ಪೋಸ್ಟ್ ಮಾಡ್ತೀನಿ ನಾನು. ನೆಲ್ಲಿಕಾಯಿ ತೊಕ್ಕನ್ನು ಹೇಗೆ ಮಾಡೋದು ಅಂತ ಈ ಹಿಂದೆನೇ ವಿಡಿಯೋ ಹಾಕಿದ್ದೀನಿ. ಫ್ರೆಂಡ್ಸ್, ಪ್ರಕೃತಿ ನಮಗೆ ನೀಡಿದ ಒಂದು ವರ ಅನ್ಬಹುದಾದ ಈ ನೆಲ್ಲಿಕಾಯಿನ ಎಷ್ಟು ಸರಳ ವಿಧಾನದಲ್ಲಿ ಹೀಗೆ 1 ವರ್ಷದವರೆಗೂ ಕೆಡದೆ ಸಂರಕ್ಷಿಸ್ಕೊಳ್ಬೋದು ಅಲ್ವಾ. ಈಗ ಹಸಿ ಬಟಾಣಿನ ಹೇಗೆ 5-6 ತಿಂಗಳವರೆಗೂ ಕೆಡದೇ ಇರೋ ಹಾಗೆ ಸಂರಕ್ಷಿಸ್ಕೊಳ್ಬೋದು ಅಂತ ತೋರಿಸ್ತಾ ಇದ್ದೀನಿ. ನಾನು 1 kgಯಷ್ಟು ಬಟಾಣಿನ ತಗೊಂಡು ಅದರಿಂದ ಹೀಗೆ ಕಾಳುಗಳನ್ನೆಲ್ಲ ಬೇರ್ಪಡಿಸಿ ಒಂದು ಪಾತ್ರೆಗೆ ಹಾಕಿ ಅದಕ್ಕೆ ನೀರು ಹಾಕಿ ತೊಳ್ಕೊಂಡಿದ್ದೀನಿ. ಇನ್ನೂ ಜಾಸ್ತಿ ಪ್ರಮಾಣದಲ್ಲೂ ಬಟಾಣಿನ ತೊಗೊಳ್ಬೋದು ನೀವು. ಈಗ ಸ್ಟವ್ ಹೊತ್ತಿಸಿ ಒಂದು ಪಾತ್ರೆಗೆ ಈ ಬಟಾಣಿ ಮುಳುಗುವಷ್ಟು ನೀರು ಹಾಕಿ ಕುದಿಯೋದಕ್ಕೆ ಬಿಡಬೇಕು. ನೀರು ಚೆನ್ನಾಗಿ ಕುದೀಲಿ. ನಂತರ 2 ಚಮಚ ಸಕ್ಕರೆ ಹಾಕಿಬಿಟ್ಟು ತೊಳೆದ ಬಟಾಣಿಗಳನ್ನು ಹಾಕಿ 2 ನಿಮಿಷ ಹಾಗೆಯೇ ಬಿಡಬೇಕು. 2 ನಿಮಿಷ ಆದಮೇಲೆ ಸ್ಟವ್ ಆಫ್ ಮಾಡಬೇಕು. ಸಕ್ಕರೆ ಬಟಾಣಿ ಹಸಿರಾಗಿರೋ ಹಾಗೆ ನೋಡ್ಕೊಳ್ಳುತ್ತೆ, ಹಾಗೆ ಪ್ರಿಸರ್ವೇಟಿವ್ ಆಗಿ ವರ್ಕ್ ಮಾಡುತ್ತೆ. ಈಗ ಮತ್ತೊಂದು ಪಾತ್ರೆಗೆ ನೀರು ಹಾಕಿ ಸ್ವಲ್ಪ ಐಸ್ ಕ್ಯೂಬ್ಗಳನ್ನು ಹಾಕಬೇಕು. ಹಾಗೆಯೇ ಕೂಡಲೇ ಸ್ಟವ್ವಲ್ಲಿರೋ ಪಾತ್ರೆಯಲ್ಲಿ ಬಟಾಣಿ ಇದೆಯಲ್ಲ, ಅದನ್ನು ತೆಗೆದುಬಿಟ್ಟು ಈ ಐಸ್ ಕ್ಯೂಬ್ ಇರೋ ಪಾತ್ರೆಗೆ ಹಾಕಿ 1-2 ನಿಮಿಷ ಹಾಗೆ ಬಿಡಬೇಕು. ನಂತರ ಒಂದು ಶುಭ್ರವಾದ ಬಟ್ಟೆನ ಹರಡಿಬಿಟ್ಟು ಅದರ ಮೇಲೆ ಈ ಬಟಾಣಿಗಳನ್ನು ಹರಡಬೇಕು. ಒಂದು 3/4 ಗಂಟೆ 1 ಗಂಟೆಗೆಲ್ಲ ಬಟಾಣಿಲಿರೋ ತೇವಾಂಶ ಪೂರ್ತಿ ಹೋಗಿಬಿಡತ್ತೆ. ತೇವಾಂಶ ಪೂರ್ತಿ ಹೋದ ನಂತರ ಅದನ್ನು ಒಂದು ಗ್ಲಾಸ್ ಬಾಟಲ್ಗೋ ಅಥವಾ ಜಿಪ್ಲಾಕ್ ಕವರ್ಸ್ಗೋ ಹಾಕಿ ಫ್ರೀಝರ್ನಲ್ಲಿ ಇಟ್ಟರೆ 5-6 ತಿಂಗಳವರೆಗೂ ಈ ಬಟಾಣಿಗಳು ಕೆಡದೆ ಹಸಿರಾಗಿ ಇರುತ್ತೆ. ಬೇಕೆಂದಾಗ ನಾವು ಇದನ್ನು ಉಪಯೋಗಿಸ್ಕೊಂಡು ಹಸಿ ಬಟಾಣಿ ಪಲಾವು, ವೆಜಿಟೇಬಲ್ ಪಲಾವು ಮತ್ತು ಸಾಗು, ಪನ್ನೀರ್ ಮಟರ್ ಮಸಾಲ ಪುರಿ ಹೀಗೆ ಬೇರೆ ಬೇರೆ ಅಡುಗೆಗಳಿಗೆ ಇದನ್ನು ಉಪಯೋಗಿಸ್ಕೊಳ್ಬೋದು. ಮುಂದಿನ ದಿನಗಳಲ್ಲಿ ಎಲ್ಲ ರೆಸಿಪಿಗಳನ್ನು ಪೋಸ್ಟ್ ಮಾಡ್ತೀನಿ ನಾನು. ಫ್ರೆಂಡ್ಸ್, ಅಡುಗೆಯ ರುಚಿ ಜೊತೆಗೆ ಆರೋಗ್ಯನೂ ಹೆಚ್ಚಿಸುವಂಥ ಈ ಹಸಿ ಬಟಾಣಿ ಹಾಗೆ ಅಮೃತ ಫಲ ಅಂತ ಕರೆಸಿಕೊಳ್ಳೋ ನೆಲ್ಲಿಕಾಯಿನ ತಂದು ನೀವು ಹೀಗೆ ಸಂರಕ್ಷಿಸಿಕೊಂಡು ಅದರ ಆರೋಗ್ಯ ಲಾಭಗಳನ್ನು ಪಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ.
ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಒತ್ತಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.